ಕರ್ನಾಟಕ ರಾಜ್ಯದ ಹಿರಿಯ ಸಚಿವರು ಹಾಗೂ ಜನಪ್ರಿಯ ರಾಜಕಾರಣಿಯಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕು ಎಂದು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆಯ ಮುಸ್ಲಿಂ ಹಕ್ಕುಗಳ ವೇದಿಕೆ ಇಂದು ಅಮೀರ್ ಅಹಮದ್ ವೃತ್ತದಿಂದ ಮೆರವಣಿಗೆ ಮೂಲಕ ಶಿವಪ್ಪನಾಯಕ ವೃತ್ತಕ್ಕೆ ತೆರಳಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಿತು. ಜಮೀರ್ ಅಹಮದ್ ಖಾನ್ ಅವರು ಜನಪರ ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಂಡು ಇರುವ ಕ್ರಿಯಾಶೀಲ ಪ್ರಭಾವಶಾಲಿ ನಾಯಕರಾಗಿದ್ದಾರೆ. ಎಲ್ಲಾ ಸಮುದಾಯಗಳೊಂದಿಗೆ ಆತ್ಮೀಯ ಬಾಂಧವ್ಯ ಹೊಂದಿದ್ದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ತತ್ವಗಳನ್ನು ನಂಬಿ ಕಾರ್ಯನಿರ್ವಹಿಸುತ್ತಿರುವ ಅಹಿಂದ ವರ್ಗಗಳ ಪ್ರಮುಖ ಪ್ರತಿನಿಧಿಯಾಗಿದ್ದಾರೆ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಇವರನ್ನು ಪ್ರಶ್ನಾತೀತ ನಾಯಕನೆಂದು ಗೌರವಿಸುತ್ತದೆ. ಇವರು ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಲವರ್ಧನೆಗಾಗಿ ಬಹಳಷ್ಟು ಶ್ರಮಿಸಿದ್ದು ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲಿ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸಿ ಜನರ ವಿಶ್ವಾಸ ಗಳಿಸಿದ್ದಾರೆ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಿರ್ಗತಿಕರು ಅಲ್ಪಸಂಖ್ಯಾತರ ಶೋಷಿತರ ವರ್ಗಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದು ಮುಸ್ಲಿಂ ಸಮುದಾಯ ಒಪ್ಪಿಕೊಳ್ಳುವ ನಾಯಕರಲ್ಲಿ ಮೊದಲಿಗರಾಗಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆಯನ್ನು ಸಮುದಾಯ ಹೊಂದಿತ್ತು. ಆದರೆ ಆ ನಿರೀಕ್ಷೆ ಈಡೇರದಿರುವುದು ಸಮುದಾಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ಜಮೀರ್ ಅವರಿಗೆ ಉಪಮುಖ್ಯಮಂತ್ರಿ ಹಾಗೂ ಮುಸ್ಲಿಂ ಸಮುದಾಯದ ಇನ್ನೂ ಹೆಚ್ಚಿನ ಅರ್ಹ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡುವ ಮೂಲಕ ಸಮುದಾಯದ ಭಾವನೆಗಳನ್ನು ಗೌರವಿಸಬೇಕೆಂದು ಆಗ್ರಹಿಸಿ ಮುಸ್ಲಿಂ ಸಮುದಾಯ ಒಕ್ಕೊರಲಿನಿಂದ ಈ ಪ್ರತಿಭಟನೆ ಮೂಲಕ ಬೇಡಿಕೆಯನ್ನು ಸರ್ಕಾರದ ಮುಂದಿಡುತ್ತಿದ್ದು ಶೀಘ್ರವಾಗಿ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯದಾದ್ಯಂತ ಮುಸ್ಲಿಂ ಹಕ್ಕುಗಳ ವೇದಿಕೆ ವತಿಯಿಂದ ತೀವ್ರ ಹೋರಾಟವನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಪ್ರತಿಭಟನಾ ನಿರತರು ಏನು ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಎಲ್ಲ ಗೊತ್ತಾಗಿದೆ. ನಾವು ಯಾಕೆ ಇದನ್ನ ಹಮ್ಮಿಕೊಂಡಿದೀವಿ, ಯಾಕೆ ಮಾಡ್ತಾ ಇದೀವಿ ಅಂತೇಳಿ. 3 ದಶಕಗಳಿಂದ ನಮ್ಮ ರಾಜ್ಯದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರವರು 4 ರಿಂದ 5 ಬಾರಿ ಚಾಮರಾಜಪೇಟೆ ಕ್ಷೇತ್ರದಿಂದ ಗೆದ್ದು ಹಲವಾರು ಮಂತ್ರಿ ಸ್ಥಾನವನ್ನು ಪಡೆದು ನಮ್ಮ ರಾಜ್ಯದ ಎಲ್ಲಾ ವರ್ಗಕ್ಕೂ ಅವರಲ್ಲಿ ಅಲ್ಪಸಂಖ್ಯಾತರಂತ ಹೇಳ್ಬರ್ಲಿಲ್ಲ, ಅವರಲ್ಲಿ ಅವನು ಇವನು ಅಂತ ಜಾತಿ ಭೇದ ಬರಲಿಲ್ಲ, ಎಲ್ಲಾ ಸಮುದಾಯಕ್ಕೂ ತಗೊಂಡು ನಡ್ಕೊಂಡು ಬಂದಿದ್ದಾರೆ. ಅವರಿಂದ ಸಾವಿರಾರು ಲಕ್ಷಾಂತರ ಬಡಬಗ್ಗರು ಎಲ್ಲ ಜೀವನ ಮಾಡಿಕೊಂಡು, ಎಷ್ಟು ಬಡಬಗ್ಗರು ವ್ಯಾಪಾರಿಗಳು ಜೀವನ ಮಾಡಿಕೊಂಡು ಅವರ ಹೆಸರು ಹೇಳ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣದಲ್ಲಿ ಏನಾಗಿದೆ ತಾವೆಲ್ಲ ನೋಡ್ತಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ನವರು ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಯಾವ ತರ ಒಳ್ಳೆ ಒಂದು ಆಡಳಿತ ನಡೀತಾ ಇತ್ತು, ನಮ್ಮ ಸಮುದಾಯಕ್ಕೂ ಸಹ ಎಲ್ಲಾ ಸಮುದಾಯಕ್ಕೂ ಸಹ ಹೊಂದ್ಕೊಂಡು ತಗೊಂಡು ಹೋಗ್ತಾ ಇತ್ತ ನಮ್ಮ ಸಿದ್ದರಾಮಯ್ಯನವರನ್ನ. ಏನು ಅದೆಲ್ಲ ಸಂದರ್ಭಗಳು ಈಗ ನಾವು ಮಾತಾಡಕ್ಕಾಗಲ್ಲ. ಅವರ ಬದಲಾವಣೆ ಮಾಡಿದ ತಕ್ಷಣನೇ ಈಗ ಅಲ್ಪಸಂಖ್ಯಾತರಿಗೆ ಯಾಕೋ ಒಂಥರ ಕಡೆಗಣಿಸ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಕಾಂಗ್ರೆಸ್ನ ಪ್ರಚಂಡ ಬಹುಮತದಿಂದ ಗೆಲ್ಲಕ್ಕೋಸ್ಕರ ಕೇರಳ ಹೋಗಿ ಅವರಲ್ಲಿ ಕಾಂಗ್ರೆಸ್ ಪಾರ್ಟಿನ ಮಾಡಿಕೊಟ್ರು. ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆಯೋ ಇದು ನಮ್ಮ ಅಲ್ಪಸಂಖ್ಯಾತರ ಬಿಜೆಡ್ ಜಮೀರ್ ಅಹಮದ್ ರವರ ಮಾತಿನ ಮೇಲೆ ಇವತ್ತು 137 ಸೀಟುಗಳು ಬಂದು ಇವತ್ತು ಸರ್ಕಾರ ರಚನೆ ಆಗಿದೆ ಅಂತ ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಗಣಿಸಬಾರ್ದು. ಯಾವುದೋ ಒಂದು ಡೂಪ್ಲಿಕೇಟ್ ಸಿಡಿ ನಾನು ಇವತ್ತು ಪ್ರಶ್ನೆ ಮಾಡಕ್ ಬಯಸ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಮಾಡಿರೋ ಸಂಭಾಷಣೆಯನ್ನ ಈಗ ಎಲೆಕ್ಷನ್ ಆಗಿ 2 ತಿಂಗಳಾಗಿದೆ. ನೀವು ಮಾಡೋರು, ಕುತಂತ್ರ ನಡೆಸಿರೋರು ಅದನ್ನ ಏನಂತ ಹೇಳಿ ಒಂದು ಕುತಂತ್ರ ಮಾಡಿ ಅವ್ರನ್ನ ಅವಮಾನ ಮಾಡ್ತಿದ್ದೀರಾ. ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪಿಸೋಕ್ಕೋಸ್ಕರ ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಈ ಸಿಡಿ ನೀವು ಎಲೆಕ್ಷನ್ ಆದ ಮಾರನೇ ದಿವಸನೇ ನೀವು ಬಿಡುಗಡೆ ಮಾಡುವಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಕೆಲವು ಕುತಂತ್ರಿಗಳು ಇದ್ದಾರೆ, ಕೆಲವು ನಾಯಕರುಗಳು ಇದ್ದಾರೆ. ಈ ಕುತಂತ್ರಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಫಾಲೋವರ್ಸ್ ಯಾರಿದ್ರು ಅವ್ರನ್ನ ಕಡೆಗಣಿಸಿ ಇವರ ಫಾಲೋವರ್ಸ್ ನ ಇಟ್ಕೊಂಡು ಜೈಕಾರ ಹಾಕೋಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯಕ್ಕೆ ಕಡೆಗಣಿಸ್ತಾ ಇದ್ದೀರಾ. ತಮಗೆ ನಾನು ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ.
ಸಹ ಎಚ್ಚರಿಕೊಳ್ಳಕ್ ಬಯಸ್ತಾ ಇದ್ದೀನಿ. ಯಾವುದೇ ಕಾರಣ ಕೊಟ್ಟು ನೀವು ನಮ್ಮ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಹುದ್ದೆಯನ್ನ ಕೊಟ್ಟು ಮತ್ತೆ 2028ರಲ್ಲಿ ಏನೀಗ ಸರ್ಕಾರ ಚುನಾವಣೆ ಆಗ್ತಿದೆಯೋ ಆಗ ಸಂದರ್ಭ ಇದೆ. ಅವ್ರನ್ನ ನಾವು ಇಟ್ಕೊಂಡ್ರೆ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ನಿರ್ಮಾಣ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ 137ರಿಂದ ಬರೀ 37ಕ್ಕೆ ಬಂದಿದ್ದೀರಾ. ಯಾಕ ಇಟ್ಕೊಳ್ಳಿ. ಈ ಸಮುದಾಯಕ್ಕೆ ಗೆಲ್ಸೋದು ಗೊತ್ತು, ಸೋಲ್ಸೋದು ಗೊತ್ತು. ಈ ಸಮುದಾಯ ಸರ್ಕಾರ ಮಾಡೋದು ಗೊತ್ತು, ಸರ್ಕಾರವನ್ನ ಕಿತ್ತಿ ಬಿಸಾಕೋದು ಗೊತ್ತು ಅಂತ ಹೇಳ್ತಾ ಮತ್ತೆ ನಾನು ಪುನಃ ಹೇಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಸಿಡಿ ಹಿಂದೆಡೆ ಯಾರು ಹೋಗ್ಬೇಡಿ, ನಂಬೇಡಿ. ಈಗ ಆಲ್ರೆಡಿ ನಮ್ಮ ಮಂತ್ರಿಗಳು ಜಮೀರ್ ಅಹಮದ್ ಸಾಹೇಬರು, ಆಮೇಲೆ ಅವ್ರ ಅನ್ವರ್ ಸಾಹೇಬರು, ಸಿರಾಜ್ ಸಾಹೇಬರು ಈ ತರ ಒಂದು ಡೂಪ್ಲಿಕೇಟ್ ನೀವು ಮಾಡಿದೀರ ಅಂತ ಹೇಳಿ ಸೈಬರ್ ಕ್ರೈಮಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟು ಆಲ್ರೆಡಿ FIR ಮಾಡಿಸಿದ್ದಾರೆ. ಕಳ್ತನ ಮಾಡಿರೋರು, ಹೇಳಿರೋರು, ಸುಳ್ಳು ಹೇಳಿರೋರು ಯಾವುದೇ ಕಾರಣಕ್ಕೂ FIR ಮಾಡಕ್ ಹೋಗಲ್ಲ. FIR ಅಲ್ಲಿ ತನಿಖೆ ಆಗಿ ಬರಲಿ. ತಪ್ಪಿತಸ್ಥರು ಯಾರು ಅಂತ ಹೇಳಿ ಹೊರಗಡೆ ಬರುತ್ತೆ. ಇದು ಯಾವಾಗ ನೋಡಿದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಸಿಡಿಗಳು ಹೊರಗಡೆ ಬರ್ತಾ ಇದ್ದಾವೆ. ನೀವು ನೋಡ್ತಾ ಇದ್ದೀವಿ. ಪಾಪ ಆ ದೇವೇಗೌಡರ ಮಂತ್ರಾಲಯನೇ ಹಾಳು ಮಾಡಿ ಇಟ್ಬಿಟ್ರು. ನಾವು ಪಕ್ಷ ಬೇರೆ ಇರ್ಬೋದು, ಆದ್ರೆ ನಮ್ಮ ರಾಜ್ಯದ ಹಿರಿಯ ನಾಯಕರು ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಯಾವ ತರ ನೀವು ಕುತಂತ್ರ ಮಾಡಿ ಇವರು ಜೈಲಲ್ಲಿ ಕೂರಿಸಿದೀರಾ ಅಂತ ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ. ಈ ಕುತಂತ್ರ ನಮ್ಮ ಹತ್ರ ನಡೆಯಲ್ಲ. ಹಾಗಾಗಿ ಡೂಪ್ಲಿಕೇಟ್ ಸಿಡಿನ ನೀವು ಬ್ಯಾನ್ ಮಾಡಿಸಿ, ಇದ್ಯಾರು ಕುತಂತ್ರ ಮಾಡಿದಾರೆ ಅವ್ನು ಯಾವನೇ ಎಷ್ಟೇ ಪ್ರಭಾವಿಯಾನವನಾಗಿರ್ಲಿ ಅವ್ರ ಮೇಲೆ FIR ದಾಖಲಿಸಿ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಈಗ 10ನೇ ತಾರೀಕಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಚಲೋ ನಡೀತಾ ಇದೆ ಕಾರ್ಯಕ್ರಮ. ಅಲ್ಲಿ ಲಕ್ಷಾಂತರ ಮುಸಲ್ಮಾನರು ಸೋರ್ತಿದ್ದಾರೆ. ಹುಬ್ಬಳ್ಳಿ ಟು ಬ್ಯಾಂಗ್ಳೂರ್ ಚಲೋ.